ಎಲ್ರಿಗೂ ಬೆಳಗಿನ ಶುಭೋದಯ. ಇವತ್ತೇನಪ್ಪ ವಿಶೇಷ ಅಂದರೆ 8 ಗಂಟೆಗೆ ಬಂದಿದ್ದೆ. ಬೆಳಗ್ಗೆ 8 ಗಂಟೆಗೆ ಗಾಡಿ ಲೋಡ್ ಆಗಿತ್ತು. ಬೆಳಗ್ಗೆ ಬೇಗ ಬಂದು ತಾವಾಗಪ್ಪ ಅಂತ ಹೇಳಿದ್ರು. ಅದಕ್ಕೆ ಶಿಸ್ತಾಗಿ ಬಂದಿದ್ದೆ. ಬಂದವನು ನೋಡಿದೆ, ಗಾಡಿಯೆಲ್ಲ ಕ್ಲೀನಾಗಿ ಬೆಲ್ಟ್ ಹೊಡೆದಿದ್ರು. ಸರಿ ಆಯಿತು, ಹೊರಡಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊರಡೋಕ್ಕಿಂತ ಮುಂಚೆ ನಮ್ಮದು ಗಾಡಿ ಒರೆಸೋದಿರುತ್ತೆ. ಅದಕ್ಕೆ ಗಾಡಿ ಒರೆಸ್ಕೊಡೋಣ ಅಂತೇಳ್ಬಿಟ್ಟು ಕ್ಲೀನಾಗಿ ಗಾಡಿ ಹಿಂದೆ ಮುಂದೆ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡೆ. ಯಾಕಪ್ಪ ಅಂದರೆ ಗಾಡಿ ಕ್ಲೀನಾಗಿದ್ದರೆ ನಮ್ಮ ಮನಸ್ಸು ಕ್ಲೀನ್ ಅಂತ ಅನಿಸುತ್ತೆ. ಗಾಡಿ ಗಲೀಜಾಗಿದ್ದರೆ ಮನಸ್ಸಲ್ಲಿ ಏನೋ ಒಂಥರ ಅನಿಸುತ್ತೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಗಾಡಿ ಆಚೆಗಾಗ್ತೆ. ಇನ್ನೂ ಬಿಲ್ ಕೊಟ್ಟಿರಲಿಲ್ಲ. ಅಷ್ಟರಲ್ಲಿ ನಮ್ಮ ಹುಡುಗ ಸಿಗ್ತಾ ಒಂದು ಇವತ್ತು ಬರ್ತಡೇ. ಅದಕ್ಕೆ ಅವನಿಗೆ ಬರ್ತಡೇ ಎಲ್ಲ ವಿಶ್ ಮಾಡಿಬಿಟ್ಟು ಅಲ್ಲಿಂದ ಬಿಲ್ ಇಸ್ಕೊಂಡು ಸೀದಾ ಬಿಟ್ಟು ಹೊರಡೋಣ ಅಂತ ಹೊರಟೆ. ಜಾಲಿಯಾಗಿ ನಮ್ಮ ಹುಡುಗರು ಇವರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅಲ್ಲಿಂದ ಶಿಸ್ತಾಗಿ ಬಂದು ನಾನು ಅನ್ಲೋಡ್ ಪಾಯಿಂಟಿಗೆ ಬಂದೆ. ಅನ್ಲೋಡ್ ಪಾಯಿಂಟ್ ಮಾತ್ರ ಅಪಾರ್ಟ್ಮೆಂಟು ಸಖತ್ತಾಗಿತ್ತು ನೋಡೋಕ್ಕೆ. ಯಾವುದಪ್ಪ ಇದೆಲ್ಲಪ್ಪ ಇರೋದು ಅಂದರೆ ಹೆಣ್ಣೂರು ಬಂಡೆ ಹತ್ರ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಬಂದೆ. ಅಷ್ಟರಲ್ಲಿ ಸೆಕ್ಯೂರಿಟಿ ಇದ್ದವರು, ಅಣ್ಣ ರಿವರ್ಸ್ ಹಾಕ್ಬಿಡೋಣ ಪಾರ್ಕಿಂಗ್ ಹತ್ರ, ಇಲ್ಲಿ ಜಾಗ ಇರೋಲ್ಲ, ಗಾಡಿಗಳು ಬರ್ತವೆ ಅಂದರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವ್ರಿಗೂ ಸುಮ್ಮನೆ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತೇಳ್ಬಿಟ್ಟು ಕ್ಲೀನಾಗಿ ಪಾರ್ಕಿಂಗ್ ಪಾಯಿಂಟ್ಗೆ ಹೋದರೆ ಅದು ನೋಡ್ರೆ ಕಾರಿನ ಪಾರ್ಕಿಂಗ್ ಪಾಯಿಂಟು. ಆದರೂ ನಾವು ಬಿಟ್ಬಿಡ್ತೀವ, ಶಿಸ್ತಾಗಿ ಕ್ಲೀನಾಗಿ ನಿಧಾನಕ್ಕೆ ಹಾಕ್ಬಿಟ್ಟು ಅಲ್ಲಿ ಹಾಕಿದ್ದೀನಿ ನೋಡಿರಿ ಕಾರ್ ಪಾಯಿಂಟ್ ಹತ್ರ. ಅಲ್ಲಿಂದ ಬಂದು ಸೀದಾ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೆ. ಯಾಕೆಂದರೆ ಸ್ವಲ್ಪ ಕಸ್ಟಮರ್ ಬರಬೇಕಿತ್ತು. ನಮ್ಮ ಹುಡುಗನೂ ವೆಯ್ಟ್ ಮಾಡ್ತಾಯಿದ್ದ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅಲ್ಲಿಂದ ಕಸ್ಟಮರ್ ಬಂದವರು ಸೀದಾ ಅನ್ಲೋಡ್ ಪಾಯಿಂಟಿಗೆ ಕರ್ಕೋದ್ರು. ಹೆಂಗೋ ನನಗಂತೂ ತುಂಬ ಖುಷಿ ಆಯಿತು, ಬೇಗ ಬಂದಿದ್ದರು. ಸರಿ ಆಯ್ತು, ಅನ್ಲೋಡ್ ಮಾಡ್ಕೊಂಡು ಹೊರಡೋಣ ಅಂತೇಳ್ಬಿಟ್ಟು ಹೊರಟೆ. ಅಷ್ಟರಲ್ಲಿ ನಮ್ಮ ಹುಡುಗರಿಗೆ ಹೊಟ್ಟೆ ಹಸ್ತಿತ್ತು. ಅದಕ್ಕೆ ಊಟ ಮಾಡೋಕ್ಕೆ ಹೋಗಿದ್ರು. ನಾನು ಇಲ್ಲೇ ನಿಂತ್ಕೊಂಡು ವಾಕಿಂಗ್ ಮಾಡ್ತಾಯಿದ್ದೆ. ನಿಂತ್ಕೊಂಡು ಏನು ಮಾಡೋದು ಅಂತೇಳ್ಬಿಟ್ಟು ನನಗೂ ಬೇಜಾರಾಯ್ತಾಯಿತ್ತು. ಇವತ್ತು ಸ್ವಲ್ಪ ಬೋರ್ ಹೊಡಿತಾಯಿತ್ತು ದಿನ. ಹಾಗಾಗಿ ಸ್ವಲ್ಪ ವಾಕಿಂಗ್ ಎಲ್ಲ ಮಾಡ್ಕೊಂಡು ಅಲ್ಲಿಂದ ಸೀದಾ ಮುಂದೆ ಬಿಟ್ಟವನು ಹೊರಟೆ ಮನೆ ಕಡೆಗೆ. ಅಷ್ಟರಲ್ಲಿ ಇಲ್ಲೇನೋ ಆಗಿತ್ತು, ಅದನ್ನೂ ಒಂದು ವೀಡಿಯೋ ಮಾಡ್ಕೊಂಡು ಹೊರಟೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡೋದು